ನಮಸ್ಕಾರ ವೀಕ್ಷಕರೇ. ಹಿಂದಿನ ಭಾಗದಲ್ಲಿ ನೀವು ಸಾಕಷ್ಟು ಆಸನಗಳನ್ನು ನಾನು ತೋರಿಸ್ಕೊಟ್ಟೆ. ನೀವು ಅದನ್ನೆಲ್ಲ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ, ಅವೆಲ್ಲ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಂದಿನ ಭಾಗದಲ್ಲಿ ಇನ್ನೊಂದಿಷ್ಟು ನಾವು ಆಸನಗಳ ಕಲಿಯೋಣಂತೆ. ಬನ್ನಿ ನೋಡೋಣ. ಮುಂದಿನ ಆಸನ ಅದು ಕೂಡ ಜಾನು ಶಿರಸಾಸನದ ಇನ್ನೊಂದು ವೇರಿಯೇಷನ್. ಅದಕ್ಕೆ ಜಾನು ಶಿರಸಾಸನ ಬಿ ಅಂತ ಹೇಳ್ತಾರೆ. ಈಗ ನಾವು ಮಾಡಿದ್ದು ನಮ್ಮ ಪಾದವನ್ನು ತೊಡೆಗೆ ತಗಲಿಸಿ ಇಟ್ಕೊಂಡಿದ್ವಿ. ಈಗ ಏನು ಮಾಡೋದು ಅಂತಂದರೆ ಮತ್ತೆ ಬಲಗಾಲನ್ನು ಹಾಗೆ ಮಾಡಿಸಿಟ್ಕೊಳ್ಳಿ. ಈಗ ನೀವು ನಿಮ್ಮ ಹಿಪ್ಸನ್ನು ಲಿಫ್ಟ್ ಮಾಡಿ ನಿಮ್ಮ ಹಿಮ್ಮಡಿ ಮೇಲೆ ಕೂತ್ಕೋಬೇಕು. ಕೂತ್ಕೊಂಡು ಮತ್ತೆ ಈ ಆಸನವನ್ನು ರಿಪೀಟ್ ಮಾಡೋಣ. ಅದೇ ಆಸನದಲ್ಲಿ ಬೇರೆ ಬೇರೆ ವೇರಿಯೇಷನ್ ಇರೋದ್ರಿಂದ ನಿಮಗೆ ಬೇರೆ ಬೇರೆ ಥರದ ಸ್ಟ್ರೆಚಸ್ ಸಿಗ್ತಾ ಹೋಗುತ್ತೆ. ಮೊದಲು ನಾವು ಪಾದವನ್ನು ತೊಡೆಗೆ ತಾಗೋ ಹಾಗೆ ಇಟ್ಕೊಂಡು ಮಾಡಿದ್ವಿ. ಇವಾಗ ಹಿಮ್ಮಡಿ ಮೇಲೆ ಕೂತ್ಕೊಂಡಿದ್ದೀವಿ. ಹಾಗೆಯೇ ನಿಧಾನಕ್ಕೆ ಇನ್ಹೇಲ್ ಮಾಡ್ತಾ ಮುಂದೆ ನೋಡೋದು, ಎಕ್ಸ್ಹೇಲ್, ಮತ್ತು ವಿನ್ಯಾಸ ಕ್ರಮ, ಕ್ರಾಸ್ ಯೋರ್ ಲೆಗ್ಸ್, ಚತುರಂಗ ದಂಡಾಸನಕ್ಕೆ ಹೋಗೋದು, ಭುಜಂಗಾಸನ, ಅಧೋಮುಖ ಶ್ವಾನಾಸನ ಮತ್ತು ದಂಡಾಸನ. ಇದೇ ಮತ್ತೆ ಎಡಗಾಲ್ ಮಾಡಿ ತೋರಿಸೋದು. ನಿಮ್ಮ ಎಡಗಾಲನ್ನು ಮಡಚಿ ಮತ್ತು ನಿಮ್ಮ ಹಿಪ್ಸನ್ನು ಲಿಫ್ಟ್ ಮಾಡಿ ಕೂತ್ಕೊಳ್ಳಿ. ಹಿಮ್ಮಡಿ ಮೇಲೆ ಕೂತ್ಕೊಳ್ಬೇಕು. ಆಮೇಲೆ ನಿಧಾನಕ್ಕೆ ಉಸಿರು ತಗೊಳ್ಳೋದು, ಬಿಡೋದು. ಇನ್ಹೇಲ್, ಲುಕ್ ಅಪ್. ನಿಧಾನಕ್ಕೆ ಮತ್ತೆ ವಿನ್ಯಾಸಕ್ಕೆ ಬನ್ನಿ. ಕ್ರಾಸ್ ಯೋರ್ ಲೆಗ್ಸ್, ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ ಮತ್ತು ದಂಡಾಸನಕ್ಕೆ ಬನ್ನಿ. ಇದಾದಮೇಲೆ ನಾವು ಮುಂದಿನ ಆಸನಕ್ಕೆ ಹೋಗ್ತಾ ಇದ್ದೀವಿ. ಅದರ ಹೆಸರು ಮರೀಚಾಸನ ಅಂತ. ಈ ಮರೀಚಾಸನದಲ್ಲಿ ಇದು ಒಂದು ಟ್ವಿಸ್ಟೆಡ್ ಪೋಸ್ ಅಂತ ಹೇಳ್ಬೋದು. ನಾವು ನೋಡ್ತಿರೋ ಹಾಗೆ ಮೊದಲು ನಾವು ಮುಂದೆ ಬಾಗಿದ್ವಿ, ಆಮೇಲೆ ಹಿಂದೆ ಬಾಗುವಂಥ ಒಂದು ಆಸನ ಮಾಡಿದ್ವಿ, ಮತ್ತು ಜಾನು ಶಿರಸಾಸನದಲ್ಲಿ ನಮ್ಮ ಕಾಲನ್ನು ಮಡಿಸಿ ಮಾಡಿದ್ವಿ. ಈಗ ಮುಂದಿನ ಆಸನ ಏನಿದೆ ಇದು ಒಂದು ಟ್ವಿಸ್ಟೆಡ್ ಪಾಸ್ಚರ್ ಅಂತ ಹೇಳ್ಬೋದು, ಟ್ವಿಸ್ಟೆಡ್ ಆಸನ. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸಾಕಷ್ಟು ಉಪಯೋಗ ಇರೋದು ಇದು ಯಾರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇರುತ್ತೋ ಅಥವಾ ಯಾರಿಗೆ ಡಯಾಬಿಟಿಸ್ ಕಾಯಿಲೆ ಇರುತ್ತೋ ಅವರೆಲ್ಲ ಇದು ನಿಧಾನಕ್ಕೆ ದಿನ ಮಾಡ್ತಾ ಬಂದರೆ ಕ್ರಮೇಣ ಅವರ ಇನ್ಸುಲಿನ್ ಇದೇನಿರುತ್ತೆ ಅವೆಲ್ಲ ಸರಿ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ಸೆಕ್ರೀಷನ್ ಆಗಲಿ ಅಥವಾ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅದಲ್ಲದೆ ಯಾವುದೇ ಜೀರ್ಣಶಕ್ತಿ ಇಲ್ಲದೆ ಇರೋವಂಥ ಏನಾದರೂ ಉದರದ ಸಮಸ್ಯೆ ಇದ್ದರೆ ಅವೆಲ್ಲವೂ ಇದರಿಂದ ನಿವಾರಣೆ ಆಗ್ತಾ ಹೋಗುತ್ತೆ. ಇದು ಮಾಡೋ ವಿಧಾನ ಏನಂತಂದರೆ, ನಿಮ್ಮ ಬಲಗಾಲನ್ನು ಮಡಚಬೇಕು, ಮಂಡಿ ಮಡಚಿಬಿಟ್ಟು ನಿಮ್ಮ ಪಾದವನ್ನು ಮ್ಯಾಟಿಗೆ ಒತ್ತಿರಬೇಕು, ಎಡಗಾಲು ನೇರವಾಗಿ ಇಟ್ಕೊಂಡಿರಬೇಕು. ಈಗ ನಿಮ್ಮ ಬಲಗೈಯನ್ನು ಬಳಸ್ತಾ ಉಸಿರು ತಗೊಳ್ತಾ ಎಕ್ಸ್ಹೇಲ್ ಮಾಡ್ತಾ ಮತ್ತೆ ಬಲಗೈನ ಬಳಸಿ ನಿಮ್ಮ ಹಿಂದೆ ಕೈಯನ್ನು ಇಂಟರ್ಲಾಕ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಬಲಗೈನ ಬಳಸಿದ್ರೆ ಎಡಗೈನ ಹಿಂದೆಯಿಂದ ತಂದು ಇಂಟರ್ಲಾಕ್ ಮಾಡಿ ಮತ್ತೆ ನಿಮ್ಮ ತಲೆಯನ್ನು ಮುಂದೆ ಬಾಗಬೇಕು. ಇಲ್ಲಿ 5 ಸಲ ಉಸಿರಾಟ ಮಾಡೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಇನ್ಹೇಲ್ ಮಾಡ್ತಾ ನಿಮ್ಮ ತಲೆಯನ್ನು ಎತ್ತಿ ಅಲ್ಲೇ ಎಕ್ಸ್ಹೇಲ್ ಮಾಡಿ ಮತ್ತೆ ನಾವು ಒಂದು ವಿನ್ಯಾಸದ ಕ್ರಮವನ್ನು ಮಾಡೋಣ. ಕ್ರಾಸ್ ಯೋರ್ ಲೆಗ್ಸ್, ಚತುರಂಗ ದಂಡಾಸನಕ್ಕೆ ಬರೋಣ. ಊರ್ಧ್ವಮುಖ ಶ್ವಾನಾಸನ ಮತ್ತು ಅಧೋಮುಖ ಶ್ವಾನಾಸನ. ಇದಾದ ನಂತರ ಮತ್ತೆ ಕಾಲುಗಳನ್ನು ಚಾಚಿ ಕೂತ್ಕೊಳ್ತೀವಿ. ಈಗ ಎಡಗಾಲ ಮೇಲೆ ಮಾಡೋವಂಥದ್ದು. ನಿಮ್ಮ ಎಡಗಾಲನ್ನು ಮಡಿಸ್ತೀರಾ, ಹಾಗೆ ನಿಮ್ಮ ಎಡಗೈಯನ್ನು ಬಳಸ್ತಾ ನಿಮ್ಮ ಮಂಡಿನ ಬಳಸ್ತಾ ಹಿಂದೆ ತಗೊಳ್ತೀರಾ, ಮತ್ತು ಬಲಗೈಯನ್ನು ಹಿಂದೆ ತಗೊಂಡು ಅದನ್ನು ಇಂಟರ್ಲಾಕ್ ಮಾಡ್ತೀರಾ. ಯಾರಿಗೆ ಇಂಟರ್ಲಾಕ್ ಮಾಡೋಕ್ಕಾಗದೇ ಇದ್ದರೆ ನೀವು ಬರೀ ಅದನ್ನು ಬಳಸಿ ಹಿಡ್ಕೊಳ್ಳೋಕ್ಕೂ ಪ್ರಯತ್ನ ಪಡ್ಬೋದು. ಹಾಗೆ ಮುಂದೆ ಭಾಗಕ್ಕೆ ಪ್ರಯತ್ನ ಪಡಿ. ಇದರಲ್ಲಿ 3 ಥರ ಕೆಲಸ ಇದೆ. ಒಂದು, ಕಾಲಿಗೆ ಸ್ಟ್ರೆಚ್ ಸಿಗ್ತಾ ಇದೆ, ಮತ್ತು ತೊಡೆಗಳನ್ನು ಸ್ಟ್ರೆಂಥನ್ ಮಾಡ್ತಾ ಬರುತ್ತೆ. ಅದಲ್ಲದೆ ಟ್ವಿಸ್ಟ್ ಇರೋದ್ರಿಂದ ಕೈಗಳಿಗೆ ಒಳ್ಳೆಯ ಸ್ಟ್ರೆಂತ್ ಸಿಗುತ್ತೆ, ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಲ್ಲದೆ ಮುಂದೆ ಬಾಗೋದ್ರಿಂದ ನಾನು ಮುಂಚೆನೇ ಹೇಳಿರೋ ಹಾಗೆ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದರೆ ಬ್ಲಡ್ ಫ್ಲೋ ಬ್ರೈನಿಗೆ ಆಗ್ತಾ ಹೋಗುತ್ತೆ. ಅದಲ್ಲದೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಾದಮೇಲೆ ಉಸಿರು ತಗೊಳ್ತಾ ಮತ್ತೆ ನಾವು
ವಿನ್ಯಾಸ ಮಾಡೋಣ. ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ ಮತ್ತು ದಂಡಾಸನಕ್ಕೆ ಬರೋಣ. ಈಗ ಮುಂದಿನ ಆಸನ ನಾವು ಮಾಡ್ತಾ ಇರೋದು ನಾವಾಸನ ಅಂತ ಹೇಳಿ. ಇದಕ್ಕೆ ಬೋಟ್ ಪೋಸ್, ಹೆಸರೇ ಇದ್ದಂಗೆ ನಾವ ಅಂದರೆ ಬೋಟ್ ಪೋಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಗಮನಿಸಬೇಕು ಅಂದರೆ ನಾವೀಗ ಹಿಂದಿನ ಆಸನದಲ್ಲಿ ನಾವು ಟ್ವಿಸ್ಟ್ಗಳು ಮಾಡಿದ್ವಿ, ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಕೆಲಸ ಮಾಡಿದ್ವಿ. ಈಗ ನೆಕ್ಸ್ಟು ನಮ್ಮ ಕೋರ್ ಮಸಲ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಅಬ್ಡಾಮಿನ್ ಆ್ಯಂಡ್ ಪೆಲ್ವಿಕ್ ರೀಜನಲ್ಲಿ ಇರೋವಂಥ ಎಲ್ಲ ಮಸಲ್ಸನ್ನು ಹೇಗೆ ಸ್ಟ್ರೆಂಥನ್ ಮಾಡಬೇಕು ಅಂತ ಈ ಆಸನದ ಮೂಲಕ ನಾವು ತಿಳಿಬೋದು. ಇದರಲ್ಲಿ ಹೇಗೆ ಮಾಡೋದು ಅಂತಂದರೆ, ನಿಮ್ಮ ಕಾಲುಗಳನ್ನು ಮೊದಲು ಮಡಚಬೇಕು, ಮತ್ತು ನಿಧಾನಕ್ಕೆ ನಿಮ್ಮ ಹಿಪ್ಸ್ ಅಂದರೆ ನಿಮ್ಮ ಪೃಷ್ಠಭಾಗದ ಮೇಲೆ ನಿಮ್ಮ ಮೈಯನ್ನು ಬ್ಯಾಲೆನ್ಸ್ ಮಾಡ್ತಾ, ಹಾಗೆ ನಿಮ್ಮ ಕಾಲುಗಳನ್ನು ನೇರ ಮಾಡ್ತಾ, ಕೈಗಳನ್ನು ಅದ್ರ ಪಕ್ಕದಲ್ಲಿ ನೇರ ಮಾಡ್ಕೊಳ್ತಾ ಹೀಗೆ ಆಸನದಲ್ಲಿ ಬರಬೇಕು. ಇದ್ರಲ್ಲಿ ನಿಧಾನಕ್ಕೆ ಉಸಿರು ತಗೊಳ್ಬೇಕು, ಬಿಡಬೇಕು 5 ಸಲ. ಮತ್ತೆ ಕಾಲನ್ನು ಕೆಳಗಡೆ ಇಳಿಸಿ ಮತ್ತೊಂದು ಸಲ ಇದನ್ನು ರಿಪೀಟ್ ಮಾಡೋಣ ಅಂತೆ. ಇದನ್ನು 3 ಸಲ ಮಾಡಬೇಕು. ಇಲ್ಲಿ ಮತ್ತೆ ಗಮನಿಸಿ, ನಿಮ್ಮ ಕಾಲನ್ನು ನೇರ ಮಾಡೋಕ್ಕಾಗದೇ ಇದ್ದರೆ ಏನು ಮಾಡ್ಬೋದು ಅಂತಂದರೆ, ಹಾಗೆ ಮಂಡಿಯನ್ನು ಮಡಚಿ ಮತ್ತು ಕೈಗಳಿಗೆ ನಿಮಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಂತಂದರೆ ನೀವು ಕೈಗಳನ್ನು ಬೇಕಾದರೆ ಇಳಿಸ್ಬೋದು, ಅಥವಾ ನಿಮ್ಮ ಕಾಲುಗಳನ್ನು ಸಪೋರ್ಟ್ ಮಾಡಿ ಹಿಡ್ಕೊಳ್ಬೋದು. ಮೊದಲಿಗೆ ಇದು ಮಾಡೋದು ಕಷ್ಟ ಅಂತ ಅನಿಸಿದರೆ ಬಿಗಿನರ್ಸ್ ಇದನ್ನು ಹೀಗೆ ಸಪೋರ್ಟ್ ತೊಗೊಂಡು ಮಾಡ್ಬೋದು. ಆದಷ್ಟು ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ, ನಿಮ್ಮ ಎದೆ ಭಾಗ ಮುಂದೆ ಇರೋ ಥರ ಗಮನದಲ್ಲಿ ಇಟ್ಕೋಬೇಕು. ರಿಲ್ಯಾಕ್ಸ್. ಈಗ ಮತ್ತೊಂದು ಸಲ ಮಾಡಿ ತೋರಿಸೋಣ ಅಂತೆ. ಇನ್ಹೇಲ್ ಮಾಡ್ತಾ ನಿಮ್ಮ ಕಾಲುಗಳನ್ನು ನೇರ ಮಾಡ್ತಾ ಬನ್ನಿ. ಎಕ್ಸ್ಹೇಲ್, ಉಸಿರಾಟದ ಮೇಲೆ ಗಮನ ಇರಲಿ. ನಿಧಾನಕ್ಕೆ ಉಸಿರು ತಗೊಳ್ಳಿ. ಎಕ್ಸ್ಹೇಲ್, ಕಾಲುಗಳನ್ನು ಇಳಿಸೋದು. ಮತ್ತೆ ವಿನ್ಯಾಸದ ಕ್ರಿಯೆ ಮಾಡೋಣ ಅಂತೆ. ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಮತ್ತೆ ನಾವು ದಂಡಾಸನಕ್ಕೆ ಬರ್ತೀವಿ. ಈಗ ನಾವು ನೋಡಿರೋಂಥದ್ದು ಎಲ್ಲ ಆಸನಗಳು ನಮ್ಮ ಸ್ಟ್ರೆಂತ್, ಸ್ಟೆಬಿಲಿಟಿ ಮತ್ತು ಫ್ಲೆಕ್ಸಿಬಿಲಿಟಿ ಮೇಲೆ ಕೆಲಸ ಮಾಡ್ತು. ಈಗ ಮುಂದಿನ ಕೆಲವೊಂದು ಆಸನಗಳು ನಾನೇನು ಮಾಡಿ ತೋರಿಸ್ತಾ ಇದ್ದೀನಿ, ಅದು ಮಹಿಳೆಯರಿಗೆ ಬಹಳ ಉಪಯೋಗ ಆಗುತ್ತೆ. ನಾವು ಮುಂದಿನ ಆಸನ ಮಾಡ್ತಾ ಇರೋದು ಬದ್ಧ ಕೋಣಾಸನ ಅಂತ. ಅದಕ್ಕೆ ಕಾಬ್ಲರ್ಸ್ ಪೋಸ್ ಅಂತಲೂ ಹೇಳ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತ ಮಾಡಿ ತೋರಿಸ್ತೀನಿ. ಮೊದಲು ನೀವು ದಂಡಾಸನದಲ್ಲಿ ಕೂತ್ಕೊಂಡಿರ್ತೀರ. ಹಾಗೆ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಹೀಗೆ ಪಾದಗಳು ಜೋಡಿಸೋ ಥರ ಕಾಲುಗಳನ್ನ ಇಟ್ಕೊಳ್ಳಿ. ನಿಮ್ಮ ತೊಡೆ ಭಾಗವನ್ನು ಆದಷ್ಟು ಕೆಳಗಡೆ ತರೋದಕ್ಕೆ ಪ್ರಯತ್ನ ಪಡಿ. ಈಗ ನಿಮಗೆ ಇಲ್ಲಿ ತೊಡೆ ಭಾಗದಲ್ಲಿ ನೋವು ಕಾಣಿಸ್ಕೊಳ್ತಾ ಇದ್ದರೆ ಆವಾಗ ನೀವೇನು ಮಾಡ್ಬೋದು ಅಂತಂದರೆ, ಸ್ವಲ್ಪ ವಾರ್ಮಪ್ ಆಗೋ ಥರ ನಿಮ್ಮ ಕಾಲುಗಳನ್ನು ಬಟರ್ಫ್ಲೈ ಪೋಸಲ್ಲಿ ಫ್ಲ್ಯಾಪ್ ಮಾಡ್ತಾ ಬರ್ಬೋದು. ಇದರಿಂದ ನಿಮ್ಮ ತೊಡೆಗಳು ಸಡಿಲವಾಗ್ತಾ ಹೋಗುತ್ತೆ. ಇದು ಆಸನಕ್ಕೆ ಕೂಡ ಒಳ್ಳೆ ಪೂರಕವಾಗಿರುತ್ತೆ. ಈಗ ಇದಾದಮೇಲೆ ನೀವೇನು ಮಾಡಿ ಅಂತಂದರೆ, ನಿಮ್ಮ ಕಾಲುಗಳನ್ನು ಆದಷ್ಟು ಹತ್ತಿರ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಾಗೆ ನಿಮ್ಮ ತೊಡೆ ಭಾಗವನ್ನು ನೆಲಕ್ಕೆ ತಗಲೋ ಹಾಗೆ ಕೆಳಗಡೆ ತೊಗೊಂಡು ಹೋಗಿ. ಆದಷ್ಟು ಪ್ರಯತ್ನ ಪಡಿ ಕೆಳಗಡೆ ಹೋಗೋ ಥರ. ಯಾರಿಗೆ ಕಾಲುಗಳು ಹೋಗ್ತಾ ಇಲ್ಲೋ ಇಲ್ಲಿ ಈಗ ಇಟ್ಕೊಂಡು ಕೂಡ ಮಾಡಬಹುದು. ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಕಾಲುಗಳನ್ನ ನೆಲಕ್ಕೆ ಒತ್ತಿ ಮತ್ತು ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಹಾಗೆ ನಿಧಾನಕ್ಕೆ ಉಸಿರು ಬಿಡ್ತಾ ಮುಂದೆ ಭಾಗಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಹಾಗೆ ನಿಧಾನಕ್ಕೆ ಉಸಿರು ಬಿಡ್ತಾ ನಿಮ್ಮ ತೊಡೆಗಳನ್ನು ನೆಲಕ್ಕೆ ಒತ್ತಕ್ಕೆ ಪ್ರಯತ್ನ ಪಡಿ. ಇಲ್ಲೇ ನಿಮ್ಮ ಉಸಿರು ಮೇಲೆ ಗಮನ ಇಡ್ತಾ ಬನ್ನಿ. ಇದಾದ ನಂತರ ಉಸಿರು ತಗೊಳ್ತಾ ಮೇಲ್ ಬನ್ನಿ. ನಿಧಾನಕ್ಕೆ ಉಸಿರು ಬಿಡಿ. ಇಲ್ಲಿ ನಿಮಗೆ ಇದು ಮಾಡೋಕ್ಕೆ ಕಷ್ಟ ಆಗ್ತಾ ಇದ್ದರೆ, ಮುಂದೆ ಭಾಗ ಕಷ್ಟ ಆಗ್ತಾ ಇದ್ದರೆ, ನೀವು ಹೀಗೆ ಇಟ್ಕೊಂಡು ಬರೀ ಮುಂದೆ ಇಷ್ಟು ಬಾಗಿದ್ರೆ ಸಾಕು. ಅಂದರೆ ನಿಮ್ಮ ಬೆನ್ನನ್ನು ಆದಷ್ಟು ಯಾವಾಗಲೂ ನೇರವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹೀಗೆ ಕುಗ್ಗಿಸಿ ಮಾಡಬೇಡಿ ಆಸನ. ಇದರಲ್ಲೇ ಇನ್ನೊಂದು ಬದ್ಧ ಕೋಣಾಸನ ಬಿ ಅಂತ ಹೇಳ್ತಾರೆ. ಆವಾಗ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಪಾದಗಳನ್ನು ಹೀಗೆ ಒಳಗಡೆ ತಗೊಂಡು ಪಾದಗಳನ್ನು ಈ ಥರ ಓಪನ್ ಮಾಡಿಕೊಂಡು ನಿಮ್ಮ ಎಲ್ಬೋಸ್ ಅಂದರೆ ನಿಮ್ಮ ಮೊಣಕೈಯನ್ನು ತೊಡೆ ಮೇಲೆ ಇಟ್ಕೊಂಡು ಇನ್ಹೇಲ್ ಮಾಡ್ತಾ ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ತಲೆಯನ್ನು ಪಾದಕ್ಕೆ ತಗಲ್ಸೋದು. ಯಾರಿಗೆ ಇದು ಮಾಡೋಕ್ಕಾಗತ್ತೋ ಈ ಪ್ರಯತ್ನ
ನೋಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಮೊದಲೇ ಹೇಳ್ದಂಗೆ ಬದ್ಧ ಕೋಣಾಸನ ತೋರಿಸ್ಕೊಟ್ನಲ್ಲ, ಅದನ್ನೇ ನೀವು ಮತ್ತೆ ರಿಪೀಟ್ ಮಾಡ್ಬೋದು. ಇದಾದ ನಂತರ ನಾವು ಮತ್ತೆ ನಮ್ಮ ವಿನ್ಯಾಸವನ್ನು ಮಾಡ್ತೀವಿ. ಚತುರಂಗ ದಂಡಾಸನ, ಊರ್ಧ್ವಮುಖ ಶ್ವಾನಾಸನ ಮತ್ತು ಅಧೋಮುಖ ಶ್ವಾನಾಸನ. ಈಗ ನಾವೀಗ ಮಾಡಿದ್ದು ಬದ್ಧ ಕೋಣಾಸನ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಯಾರಿಗೆ ಮೆನ್ಸ್ಟ್ರಲ್ ಸೈಕಲ್ ಸಮಸ್ಯೆ ಇರುತ್ತೋ ಅಥವಾ ಯೂಟ್ರಸ್ ಸಂಬಂಧಿತ ಏನೇ ಅನಾರೋಗ್ಯಗಳಿರುತ್ತೋ ಅದೆಲ್ಲನೂ ಇದರಿಂದ ನಿವಾರಣೆ ಆಗ್ತಾ ಹೋಗುತ್ತೆ. ನಾನು ಮುಂದೆ ತೋರಿಸಿರೋಂಥ ಆಸನ ಉಪವಿಷ್ಟ ಕೋಣಾಸನ ಅಂತ, ಅದು ಕೂಡ ಮಹಿಳೆಯರಿಗೆ ಬಹಳ ಬೆನಿಫಿಷಿಯಲ್ ಆಗಿರುತ್ತೆ. ಇದನ್ನು ಮಾಡಿ ತೋರಿಸ್ತೀನಿ. ಮೊದಲನೇದಾಗಿ ನಿಮ್ಮ ಕಾಲುಗಳನ್ನು ಹೀಗೆ ಚಾಚಬೇಕು. ನಿಮಗೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಚಾಚ್ಕೊಳ್ಳಿ. ನಿಮಗೆ ಎಲ್ಲಾದರೂ ನೋವು ಬರ್ತಾ ಇದ್ದರೆ ನೀವು ನಿಧಾನಕ್ಕೆ ಎಕ್ಸೇಲ್ ಮಾಡಿ ಕಾಲುಗಳನ್ನು ಬೇಕಾದರೆ ಹತ್ತಿರ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಈಗ ನೀವೇನು ಮಾಡಬೇಕು ಅಂತಂದರೆ, ನಿಧಾನವಾಗಿ ನಿಮ್ಮ ಬೆನ್ನನ್ನು ನೇರ ಮಾಡ್ತಾ ಉಸಿರು ತಗೊಳ್ತಾ ಮತ್ತು ಉಸಿರು ಬಿಡ್ತಾ ಈ ಆಸನಕ್ಕೆ ಹೋಗಬೇಕು. ನಿಮ್ಮ ಕಾಲಿನ ಸೈಡನ್ನು ಹಿಡ್ಕೊಂಡು, ಪಾದದ ಸೈಡ್ಸನ್ನು ಹಿಡ್ಕೊಂಡು ಇನ್ಹೇಲ್ ಮಾಡ್ತಾ ಮುಂದೆ ನೋಡಿ, ಎಕ್ಸ್ಹೇಲ್ ಮಾಡ್ತಾ ಮುಂದೆ ಬಾಗಬೇಕು. ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲ್ ಬನ್ನಿ. ಮತ್ತೆ ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ ಇಟ್ಕೊಳ್ಳಿ. ಚತುರಂಗ ದಂಡಾಸನಕ್ಕೆ ಹೋಗಿ ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ ಮತ್ತು ದಂಡಾಸನಕ್ಕೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಸಾಕಷ್ಟು ಆಸನಗಳನ್ನು ಕಲ್ತ್ವಿ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಅಭ್ಯಾಸ ಮಾಡಬೇಕು. ಇದರಿಂದ ಸಾಕಷ್ಟು ನಿಮಗೆ ಉಪಯೋಗಗಳಿರುತ್ತೆ. ಹಾಗೆ ಮುಂದಿನ ಭಾಗದಲ್ಲಿ ನಾವು ಇನ್ನೊಂದಿಷ್ಟು ಆಸನಗಳನ್ನು ಕಲಿಯೋಣ ಅಂತೆ. ಧನ್ಯವಾದಗಳು.